ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ನಮ್ಮ ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಆಗ್ತಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿಬಿಟ್ಟು, ಅಲ್ಲಿ ಆಗಿರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಅಂದರೆ ಯಾವ ಥರ ವಿದ್ಯಮಾನಗಳು ನಡೀತಾ ಇದೆ ಈಗ ಪ್ರೆಸೆಂಟ್ ಅಂತ ನೋಡೋದಾದರೆ, ಸೊ ಅಲ್ಲಿ ಈಗ ನಿತ್ಯಾವರ್ಸ ವಸ್ತುಗಳೇನು ಬೇಕಲ್ಲ ಜನರಿಗೆ, ಅದು ಕೂಡ ಕೊರತೆ ಆಗಿಬಿಟ್ಟಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇದ್ಯಾವುದೂ ಸಿಗ್ತಾ ಇಲ್ಲ ಅವ್ರಿಗೆ. ಅಂದರೆ 1 kg ಅಕ್ಕಿ ಬೆಲೆ ನೋಡೋದಾದರೆ ಅಲ್ಲಿ ಶ್ರೀಲಂಕನ್ ರುಪೀಸಲ್ಲಿ 500 ಶ್ರೀಲಂಕನ್ ರುಪೀಸ್ ಆಗ್ತಿದೆ. ಮತ್ತು ಅರ್ಧ kg ಹಾಲಿನ ಪೌಡ್ರ್ ಬೆಲೆ ನೋಡೋದಾದರೆ 800 ಶ್ರೀಲಂಕನ್ ರುಪೀಸ್ ಆಗ್ತಿದೆ. ಮತ್ತು ಅಂಗಡಿಗಳಲ್ಲಿ ಸಾಕಷ್ಟು ಅಂದರೆ ಜನರು ತಗೊಳ್ಳೋಕೆ ಹೋಗ್ತಿದ್ರು, ಅಲ್ಲಿ ಬೇಕಾದಷ್ಟು ಸರಕುಗಳು ಸಿಗ್ತಾ ಇಲ್ಲ ಅವ್ರು ಕೊಂಡ್ಕೊಳ್ಳೋದಕ್ಕೆ. ಮತ್ತು ಶ್ರೀಲಂಕನ್ ಪೆಟ್ರೋಲ್ ಬಂಕ್ಸ್ ಏನಿರ್ತಾವಲ್ಲ, ಅಲ್ಲಿ ಜನರ ಕ್ಯೂ ನೋಡ್ತಿದ್ರೆ ತುಂಬ ದಿಗ್ಭ್ರಮೆ ಆಗುತ್ತೆ. ಅವರು ಅಷ್ಟು ಜನ ಕ್ಯೂ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ. ಅಲ್ಲಿ ಅವ್ರಿಗೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಸರಿಯಾಗಿ ಡೀಸೆಲ್ ಸಿಗ್ತಾ ಇಲ್ಲ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಶ್ರೀಲಂಕಾ ಸೈನ್ಯವನ್ನು ಇಳಿಸಿ ಅವ್ರನ್ನ ಸೈನ್ಯದ ಮುಖಾಂತರ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಿದೆ. ಮತ್ತು ಇದನ್ನೆಲ್ಲ ನೋಡ್ತಿದ್ರೆ ಇನ್ನೊಂದು ಸ್ವಲ್ಪ ಜನ ನೋಡ್ತಿರೋದಾದರೆ, ನಮಗೆ ದೇಶನ ಬೇಡ, ಮುಂದೆ ಹೋಗಿ ಜೀವನವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಜನ ನಮ್ಮ ಭಾರತಕ್ಕೆ ವಲಸೆಯನ್ನು ಬರ್ತಾಯಿದ್ದಾರೆ. ಅಂಥವ್ರನ್ನೆಲ್ಲ ನಮ್ಮ ಇಂಡಿಯಾ ಗೌರ್ಮೆಂಟ್ ಅರೆಸ್ಟ್ ಮಾಡ್ತಿದೆ ಬಾರ್ಡ್ರಲ್ಲಿ. ಅಂದರೆ ಸಿ ಮೂಲಕ, ಅಂದರೆ ಸಮುದ್ರಯಾನದ ಮೂಲಕ ಬರ್ತಿದ್ದಾರೆ ಅಂಥವ್ರನ್ನೆಲ್ಲ. ಅದು ಇಲ್ಲೀಗಲ್ಲು, ಅಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರಬಾರ್ದು ಆ ರೀತಿ. ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾಯಿದೆ. ಇಂಥದ್ದು ಇನ್ನೂ ಜಾಸ್ತಿ ಆಗ್ಬೋದು, ಇಂತೂ ಜಾಸ್ತಿ ಜನ ಬರ್ಬೋದು ಇನ್ನು ಮುಂದೆ ಅಂತ ಕೂಡ ಅನಾಲಿಸಿಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ಆಗೋದಕ್ಕೆ ಏನು ಕಾರಣ, ಏನಕ್ಕೋಸ್ಕರ ಶ್ರೀಲಂಕಾ ಈ ಪರಿಸ್ಥಿತಿಗೆ ಬಂತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ದೇಶಕ್ಕೂ ಸಾಲ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ದೇಶಕ್ಕೂ ಇದೆ, ಅಮೇರಿಕಾಗೂ ಅಂಥ ದೊಡ್ಡ ದೇಶಕ್ಕೂ ಸಾಲ ಅನ್ನೋದು ಇದ್ದೇ ಇರುತ್ತೆ. ಈ ಸಾಲವನ್ನು ಇಂಗ್ಲೀಷಲ್ಲಿ ಡೆಪ್ತ್ ಅಂತ ಕರೀತಾರೆ. ಡೆಪ್ತ್ ಅಂದರೆ ಸಾಲವನ್ನು ಯಾವಾಗ ಒಂದು ದೇಶ ತಗೊಳುತ್ತೆ ಅಂತ ಅನ್ನೋದಾದರೆ, ಆ ದೇಶಕ್ಕೆ ಬರ್ತಕ್ಕಂಥ ಆದಾಯವನ್ನು ಕಂಪೇರ್ ಮಾಡಿಕೊಂಡಾಗ ಕಡಿಮೆ ಇದ್ದಾಗ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಅಭಿವೃದ್ಧಿಗೆ ಬೇಕು ಅನ್ನೋದಾದರೆ ಆವಾಗ ಅದಕ್ಕಿಂತ ಬೇಕಾದಷ್ಟು ಹಣವನ್ನು ಬೇರೆ ದೇಶಗಳಿಂದ ಸಾಲವಾಗಿ ಪಡ್ಕೊಳ್ಳುತ್ತೆ. ಅದು ಬೇರೆ ದೇಶದಿಂದ ಆಗಿರ್ಬೋದು, ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ಅಂದರೆ ಆ ದೇಶದ ಒಳಗಡೆ ಇರತಕ್ಕಂಥ ಡೊಮೆಸ್ಟಿಕ್ ಬ್ಯಾಂಕ್ಗಳಿಂದ ತಗೋಬೋದು. ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬಾಂಡ್ಸನ್ನು ಇಶ್ಯೂ ಮಾಡೋದರಿಂದ ತಗೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಬೇರೆ ಕಂಟ್ರಿಗಳಿಂದ ಸಾಲವನ್ನು ಪಡ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಿಂದ ಸಾಲವನ್ನು ಪಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ಎಲ್ಲ ಸುಮಾರು ದೇಶಗಳಿಂದ ಆಗಿರ್ಬೋದು, ಬ್ಯಾಂಕ್ಸ್ಗಳಿಂದ ಆಗಿರ್ಬೋದು ಪಡ್ಕೋಬೋದು. ಈ ಪಡ್ಕೊಂಡಂಥ ಸಾಲಗಳಿಗೆ, ಕೆಲವೊಂದು ಸಾಲಗಳಿಗೆ ಒಂದು ತಿಂಗಳುಗಳಲ್ಲಿ ರೀಪೇಮೆಂಟ್ EMI ಅಂತ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಇನ್ನೊಂದಕ್ಕೆ ವರ್ಷಕ್ಕೆ ಪೇ ಮಾಡಬೇಕಾಗಿರುತ್ತೆ ಕೆಲವೊಂದು ಲೋನ್ಗಳಿಗೆ. ಇನ್ನು ಕೆಲವೊಂದು ಲೋನ್ಗಳಿಗೆ 5 ವರ್ಷಕ್ಕೆ ಅಂತ ಇರುತ್ತೆ, ಇನ್ನು ಕೆಲವೊಂದು ಲೋನ್ಗಳಿಗೆ 10 ವರ್ಷ ಅಂತ ಇರುತ್ತೆ. ಸೊ ಈ ಥರ ಲೋನ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಅಂದರೆ ಈ ಪ್ರತಿ ಮಂತು ಯಾವ ಥರ EMI ಕಟ್ಟಬೇಕು ಅನ್ನೋದು ಆ ಲೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಥರ ಬೇರೆ ದೇಶಗಳಿಂದ ನಾವು ಲೋನನ್ನು ತಗೊಳ್ಳೋದನ್ನು ಎಕ್ಸ್ಟರ್ನಲ್ ಡೆಪ್ತ್ ಅಂತ ಕರೀತಾರೆ, ಇಲ್ಲ ಅಂತಂದರೆ ಫಾರಿನ್ ಡೆಪ್ತ್ ಅಂತ ಕೂಡ ಕರೀತಾರೆ. ಈ ಫಾರಿನ್ ಡೆಪ್ತ್ ಅನ್ನೋದು ಏನಿರುತ್ತಲ್ಲ, ಇದು ಡಾಲರ್ ಮುಖಾಂತರನೇ ನಡೆಯೋದು. ಡಾಲರ್ ಅನ್ನೋದು ಸ್ಟ್ಯಾಂಡರ್ಡ್ ಕರೆನ್ಸಿ ಆಗಿರೋದ್ರಿಂದ ನಾವೇನೇ ಲೋನ್ ತೊಗೊಳ್ತಿದ್ದೀವಿ ಅಂತಂದರೆ ಅದು ಡಾಲರಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಶ್ರೀಲಂಕಾದ ಟೋಟಲ್ ಫಾರಿನ್ ಡೆಪ್ತ್ ಎಷ್ಟಿದೆ ಅಂತ ನೋಡೋದಾದರೆ $56 ಬಿಲಿಯನ್ ಅಷ್ಟು ಟೋಟಲ್ ಫಾರಿನ್ ಡೆಪ್ತ್, ಅಂದರೆ ವಿದೇಶಿ ಸಾಲ ಅನ್ನೋದು ಶ್ರೀಲಂಕಾದ ಅಷ್ಟೊಂದಿದೆ. ಇಷ್ಟೊಂದಿರೋದ್ರಿಂದ ಪ್ರತಿ ವರ್ಷ ಅವರು ಇಂತಿಷ್ಟು ಅಂತ ಕಟ್ಟಲೇಬೇಕಾಗಿರುತ್ತೆ. ಈ ವರ್ಷದ ಅವರು ಫಾರಿನ್ ರಿಸರ್ವ್ ಎಷ್ಟನ್ನು ಕಟ್ಟಬೇಕು ಅಂತಂದು ನೋಡೋದಾದರೆ ಅವರು $6 ಬಿಲಿಯನ್ ರೀಪೇಮೆಂಟ್ ಮಾಡಬೇಕಾಗಿರುತ್ತೆ ಈ ವರ್ಷ. ಬಟ್ ಅವ್ರ ಹತ್ರ ಇರೋದು ಫಾರಿನ್ ರಿಸರ್ವ್ ನೋಡೋದಾದರೆ ನಾವು ಬರೀ $2 ಬಿಲಿಯನ್ ಅಷ್ಟೇ ಅವ್ರ ಹತ್ರ ಇರೋದು. ಇದು ಪ್ರಮುಖ ಕಾರಣ ಈ ಪರಿಸ್ಥಿತಿಗೆ ಬರೋದಕ್ಕೆ ಶ್ರೀಲಂಕನ್ ಅಂತಲೇ ಹೇಳ್ಬೋದು. ಪ್ರತಿ ದೇಶ ಬೇರೆ ದೇಶಗಳಿಂದ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಿಂದ ಆಗಿರ್ಬೋದು ಸಾಲ ತಗೊಳ್ಳೋದನ್ನು ಕಾಮನ್ ಆಗಿ ನಾವು ನೋಡ್ಬೋದು. ಅವ್ರು ಸಾಲ ತಗೊಳ್ಳೋದು ಏನಕ್ಕೋಸ್ಕರ ತಗೊಳ್ತಾ ಇದ್ದಾರೆ, ಅದರಿಂದ ಯಾವ ಥರ ಇನ್ಕಮನ್ನು ಗಳಿಸ್ಕೋಬೋದು, ಆ ಸಾಲವನ್ನು ಇನ್ವೆಸ್ಟ್ ಮಾಡಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಬಿಫೋರ್. ಮತ್ತು ಅದನ್ನ ಯಾವ ಥರ ರೀಪೇಮೆಂಟ್ ಮಾಡಬೇಕು, ರೀಪೇಮೆಂಟ್ಗೆ ಈ ಇನ್ವೆಸ್ಟಿಂದ ಇನ್ಕಮ್ ಬರುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಅದರಿಂದ ತಗೋಬೇಕಾಗುತ್ತೆ. ಸೊ ಈ ಥರ ಶ್ರೀಲಂಕಾ ಪ್ರತಿ ದೇಶದ ಥರನೇ ತಗೊಳ್ತಾ ಇತ್ತು. ಅವಾಗಿನ ಅಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಈ ಸಾಲ ಫಾರಿನ್ ಡೆಪ್ತನ್ನೆಲ್ಲ ಎಲ್ಲಿಂದ ತಗೊಳ್ತಿತ್ತು ಶ್ರೀಲಂಕಾ ಅಂತ ನೋಡೋದಾದರೆ ನಾವು, ಸೊ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಿಂದ ತಗೊಳ್ತಾ ಇತ್ತು, ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಿಂದ ತಗೊಳ್ತಾ ಇತ್ತು, ಜಪಾನ್ ಇಂಟರ್ನ್ಯಾಷನಲ್ ಕೋಪರೇಷನ್ ಏಜೆನ್ಸಿಗಳಿಂದ ಸಾಲವನ್ನು ಪಡ್ಕೊಳ್ತಾ ಇತ್ತು. ಸೊ ಈ ಸಾಲಗಳಿಗೆಲ್ಲ ಓನ್ಲಿ ಅಂದರೆ ಕಡಿಮೆ ದರದಲ್ಲಿ, ಅಂದರೆ 1% ಆ್ಯನಮ್ ಇಂಟ್ರೆಸ್ಟು ಬೀಳ್ತಾ ಇತ್ತು. ಮತ್ತು ಇದಕ್ಕೆ ರೀಪೇಮೆಂಟ್ ಪೀರಿಯಡ್ ಕೂಡ ತುಂಬ ಜಾಸ್ತಿ ಇತ್ತು. ಅಂದರೆ 25 ವರ್ಷಗಳಿಂದ 50 ವರ್ಷಗಳ ತನಕ ರೀಪೇಮೆಂಟ್ ಪೀರಿಯಡ್ ಅನ್ನೋದು ಇರ್ತಾಯಿತ್ತು. ಇಂಥ ಲೋನ್ಗಳಿಗೆ ಕನ್ಸೆಷನರಿ ಲೋನ್ಗಳಂತ ಕೂಡ ಕರೀತಾರೆ. ಇದೆಲ್ಲ ತಗೊಳ್ತಾ ಇದ್ದಕ್ಕೆ ಶ್ರೀಲಂಕಾಗೆ ಏನು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ, ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ 2010ರಲ್ಲಿ ಒಂದು ನಡೆಯುತ್ತೆ. 2010ರಲ್ಲಿ ಶ್ರೀಲಂಕಾ ಏನು ಮಾಡುತ್ತೆ ಅಂದರೆ, ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ನಾವು ಮುಂದುವರಿಬೇಕು ಅನ್ನೋ ಒಂದು ಐಡಿಯಾಲಜಿಯೊಂದಿಗೆ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂತಂದರೆ ಆ ದೇಶದಕ್ಕೆ ಬರ್ತಕ್ಕಂಥ ಇನ್ಕಮ್ ಅದಕ್ಕೆ ಸಾಲೋದಿಲ್ಲ. ದೊಡ್ಡ ಪ್ರಾಜೆಕ್ಟ್ ಮಾಡ್ತಿದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅದಕ್ಕೆ ಸಾಲನೂ ಬೇಕಾಗುತ್ತೆ. ಆವಾಗ ಏನು ಮಾಡುತ್ತೆ ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್
ಹತ್ರ ಸಾಲ ಕೇಳೋದಕ್ಕೆ ಹೋಗುತ್ತೆ. ಬಟ್ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಹತ್ರ ಒಂದು ಕಂಡೀಷನ್ ಇರುತ್ತೆ, ಅಂದರೆ ಒಂದು ದೇಶದ ಅರ್ಹತೆ ಏನಿದೆ ಅಲ್ವಾ ಅದಕ್ಕಿಂತ ಜಾಸ್ತಿ ಅವರು ಸಾಲಗಳನ್ನು ಕೊಡೋಕ್ಕೆ ಹೋಗೋದಿಲ್ಲ. ಅಂಥ ಟೈಮಲ್ಲಿ ಈಗಾಗಲೇ ಇವ್ರದ್ದು ಫಾರಿನ್ ಡೆಪ್ತ್ ಇರುತ್ತೆ ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳಲ್ಲಾಗಿರ್ಬೋದು, ಹಿಂದೆ ನಾನು ಹೇಳಿದ್ನಲ್ವ ಕೆಲವೊಂದು ಏಜೆನ್ಸಿಯಿಂದ ಆಗಿರ್ಬೋದು ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳಿಂದ ಅದೆಲ್ಲರ ಇರುತ್ತೆ. ಬಟ್ ಮತ್ತು ಅವರು ಈ ದೇಶಕ್ಕೆ ಅರ್ಹತೆಗೆ ಮೀರಿ ಲೋನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದೇನು ಮಾಡುತ್ತೆ ಶ್ರೀಲಂಕಾ ಅಂತಂದರೆ ಬೇರೆ ದೇಶಗಳಿಂದ ಲೋನ್ಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಇಂಥ ಲೋನ್ಗಳನ್ನು ಕಮರ್ಷಿಯಲ್ ಲೋನ್ಸ್ ಅಂತ ಕೂಡ ಕರೀತಾರೆ. ಆವಾಗ ಈ ಕಮರ್ಷಿಯಲ್ ಲೋನ್ಸಲ್ಲಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ, ಅಂದರೆ 6% ಪರ್ ಆ್ಯನಮ್ ಅಂತ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇದರಲ್ಲಿ ಅಂದರೆ ರೀಪೇಮೆಂಟ್ ಮಾಡೋದು ಕೂಡ ತುಂಬ ಕಡಿಮೆ ಅವಧಿ ಇರುತ್ತೆ, ಅದು 5 to 10 years ಇರುತ್ತೆ. ಅಷ್ಟರಲ್ಲಿ ಇದನ್ನ ರೀಪೇಮೆಂಟನ್ನು ಮಾಡಬೇಕಾಗುತ್ತೆ. ಕಳೆದ 10 ವರ್ಷಗಳಿಂದ ಶ್ರೀಲಂಕಾದ ಕಮರ್ಷಿಯಲ್ ಲೋನ್ಸ್ ಅನ್ನೋದು ತುಂಬಾ ಬೆಳೀತಾ ಹೋಯಿತು, ಅಂದರೆ ಜಾಸ್ತಿ ಆಗ್ತಾ ಹೋಯಿತು. ಮತ್ತು ಇದರಿಂದ ಬಂದಿರತಕ್ಕಂಥ ಲೋನ್ಗಳಂದರೆ ಜಾಸ್ತಿ ನಾವು ಎಕ್ಸಾಂಪಲ್ ನೋಡೋದಾದರೆ ಚೈನಾಯಿಂದ ತುಂಬ ಕಮರ್ಷಿಯಲ್ ಲೋನ್ಸನ್ನು ತಗೊಳ್ತಿತ್ತು, ಅದೇ ರೀತಿ ಬೇರೆ ದೇಶಗಳಿಂದ ಬಾಂಡ್ಗಳ ಮುಖಾಂತರ ಲೋನ್ಸನ್ನ ತಗೊಳ್ತಾ ಬರ್ತಾಯಿತ್ತು. ಅಂದರೆ ಆ ಲೋನ್ಸ್ಗಳನ್ನು ತಗೊಳ್ಳುವಾಗ ಇದಕ್ಕೆ ಡಾಲರ್ ಇನ್ಕಮು ಅದೇ ಥರ ಇತ್ತು. ಈ ಇನ್ಕಮಿಂದ ಅಂದರೆ ಇವರು ತಗೊಂಡಿರ್ತಕ್ಕಂಥ ಕಮರ್ಷಿಯಲ್ ಲೋನ್ಗಳಿಂದ ಹೈವೇ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡ್ತಾಯಿದ್ರು, ಹೆವಿ ಪ್ರಾಜೆಕ್ಟ್ಸನ್ನು ಮತ್ತು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಮಾಡ್ತಾಯಿದ್ರು. ಮತ್ತು ಹಂಬಂಟೋಟ ಪೋರ್ಟ್ ಅನ್ನೋದೇನಿದೆ ಅಲ್ವಾ, ಶ್ರೀಲಂಕಾದ ಅತಿ 2ನೇ ದೊಡ್ಡ ಹಂಬಂಟೋಟ ಪೋರ್ಟ್ ಅನ್ನೋದನ್ನು ಕೂಡ ಈ ಥರ ಕಮರ್ಷಿಯಲ್ ಲೋನ್ಸ್ಗಳನ್ನು ತಗೊಂಡು ಬಿಲ್ಡ್ ಮಾಡಿರ್ತಕ್ಕಂಥದ್ದೇ ಅಂತಲೇ ಹೇಳ್ಬೋದು. ಸೊ ಇದಲ್ಲದೆ ಯಾವುದೇ ಒಂದು ಫಾರಿನ್ ಮೂಲಕ ನಾವು ಲೋನನ್ನು ತಗೊಳ್ತಾ ಇದ್ದೀವಿ ಅಂತಂದರೆ ಅದನ್ನ ರೀಪೇಮೆಂಟ್ ಮಾಡಬೇಕಂದ್ರೆ ನಾವು ಡಾಲರ್ ಮುಖಾಂತರನೇ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ರೀಪೇಮೆಂಟ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಡಾಲರ್ ಕರೆನ್ಸಿ ರಿಸರ್ವ್ ಅನ್ನೋದು ತುಂಬ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಗಮನ ಕೊಟ್ಟು ಇಲ್ಲಿ ಇನ್ವೆಸ್ಟ್ ಆಗೋ ಥರ ನಾವು ನೋಡ್ಕೋಬೇಕಾಗಿರುತ್ತೆ. ಬಟ್ ಇನಿಷಿಯಲ್ ಆಗಿ ಲೋನ್ ತಗೊಳ್ಳೋವಾಗ ಫಾರಿನ್ ಅಂದರೆ ಇನ್ಕಮ್ ಅನ್ನೋದು ಡಾಲರ್ ಮೂಲಕ ಶ್ರೀಲಂಕಾಗೆ ಚೆನ್ನಾಗೇ ಬರ್ತಾಯಿತ್ತು. ಅಂದರೆ ಆವಾಗ ತುಂಬ ಫಾರಿನರ್ಸು ಶ್ರೀಲಂಕಾಗೆ ಅಂದರೆ ಟೂರಿಸ್ಟ್ಗಳಾಗಿ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ತಾಯಿದ್ರು. ತುಂಬ ಇನ್ಕಮ್ ಅಂತೂ ಬರ್ತಾನೆ ಇತ್ತು ಡಾಲರ್ಗಳ ಮೂಲಕ. ಅದಲ್ಲದೆ ಕಾಫಿ ಮತ್ತು ಟೀ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿತ್ತು ಶ್ರೀಲಂಕಾ ಬೇರೆ ದೇಶಗಳಿಗೆ. ಅದಕ್ಕೆ ತುಂಬಾ ಚೆನ್ನಾಗಿ ಡಾಲರ್ ಮೂಲಕ ಇನ್ಕಮ್ಮು ಕೂಡ ಬರ್ತಾಯಿತ್ತು. ಬಟ್ ಈ ಕಮರ್ಷಿಯಲ್ ಲೋನ್ಸ್ ಅನ್ನೋದು ದಿನೇ ದಿನೇ ಅಂದರೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಇವ್ರು ಏನು ಮಾಡ್ತಿದ್ರು ಅಂದರೆ ಬೇರೆ ಫೀಲ್ಡ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಏನು ಸ್ಟೇಬಲ್ ಇನ್ಕಮ್ ಬರ್ತಿತ್ತಲ್ಲ ಅದೊಂದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಬಟ್ ಇವ್ರ ಲೋನ್ ಅನ್ನೋದು ಜಾಸ್ತಿ ಇರುತ್ತೆ, ಬಟ್ ಇನ್ಕಮ್ ಅನ್ನೋದು ಸ್ಟೇಬಲ್ ಆಗಿ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಈ ಕ್ರೈಸಿಸ್ಗೆ ಇದೊಂದು ಮತ್ತೊಂದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು. ಇವ್ರ ಇನ್ಕಮ್ ಅನ್ನೋದು ಓಕೆ ಅಂದರೆ ಒಂದು ಲೆವೆಲಾಗಿ ಹೋಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಇವ್ರ ಸಾಲ ಅನ್ನೋದು ಜಾಸ್ತಿ ಆಗಿರುತ್ತೆ ಮತ್ತು ರೀಪೇಮೆಂಟ್ ಮಾಡಬೇಕು, ಅದರ ಜೊತೆಗೆ ಬಡ್ಡಿನೂ ಕಟ್ಟಬೇಕಾಗಿರೋದ್ರಿಂದ ಸೊ ಇವರು ಬೇರೆ ಕಡೆ ಫೀಲ್ಡ್ಗಳಿಗೆ ಎನ್ಕರೇಜು ಮಾಡಿಲ್ಲ. ಬರೀ ಇವರು ಟೂರಿಸ್ಟ್ ಮೇಲೆ ಮತ್ತು ಕಾಫಿ ಎಕ್ಸ್ಪೋರ್ಟು ಟೀ ಎಕ್ಸ್ಪೋರ್ಟ್ ಇದು ಎರಡರ ಮೇಲೇ ಡಿಪೆಂಡೆಂಟ್ ಆಗಿದ್ದರು. ಇದು ಇನ್ಕಮ್ ತುಂಬ ಕಡಿಮೆ ಆಗಿದ್ದರಿಂದ ಮತ್ತು ಹಂಬಂಟೋಟ ಏನು ಚೈನಾದಿಂದ ಸಾಲ ಮಾಡಿ ಆ ಪೋರ್ಟನ್ನು ಬಿಲ್ಡ್ ಮಾಡಿರ್ತಲ್ಲ ತುಂಬ ನಷ್ಟಗಳಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತದೆ ಹಂಬಂಟೋಟ ಪೋರ್ಟ್ನ 85% ಶೇರ್ಸನ್ನು $1.11 ಬಿಲಿಯನ್ ಚೈನಾ ಅವ್ರಿಗೆ ಕೊಟ್ಬಿಡುತ್ತೆ. ಇದು ಶ್ರೀಲಂಕಾ ಅಂತಲೇ ಹೇಳ್ಬೋದು. ಅದು ಕೊಡೋದಕ್ಕೂ ಮತ್ತೊಂದು ರೀಸನ್ ಇದೆ. ಆ ಪೋರ್ಟ್ ಅನ್ನೋದು ತುಂಬ ವರ್ಷಗಳಿಂದ ನಷ್ಟದಲ್ಲಿ ನಡೀತಾ ಇರುತ್ತೆ, ಅದರಿಂದ ಏನು ಇನ್ಕಮ್ ಕೂಡ ಬಂದಿರೋದಿಲ್ಲ. ಅದಕ್ಕೋಸ್ಕರ ತುಂಬ ನಷ್ಟಗಳಲ್ಲಿ ನಡೀತಾ ಇರುತ್ತೆ. ಅದಲ್ಲದೆ 2019ರಲ್ಲಿ ಬಾಂಬ್ ಬ್ಲಾಸ್ಟ್ಗಳನ್ನೋದು ನಡೀತಾ ಇರುತ್ತೆ ಶ್ರೀಲಂಕಾದಲ್ಲಿ. ಪ್ರಸಿದ್ಧ ಚರ್ಚ್ಗಳಲ್ಲಾಗಿರ್ಬೋದು ಮತ್ತು ಲಕ್ಸುರಿಯಸ್ ಹೋಟೆಲ್ಗಳಲ್ಲಿ ಈ ಥರ ಬಾಂಬ್ ಬ್ಲಾಸ್ಟ್ಗಳನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಈ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಸುಮಾರು 269 ಜನ ಸತ್ತೋಗಿರ್ತಾರೆ. ಅದರಲ್ಲಿ ಸುಮಾರು 45 ಫಾರಿನರ್ಸ್ ಅನ್ನೋದು ಸತ್ತೋಗ್ತಾರೆ. ಆವಾಗ ಬೇರೆ ಕಂಟ್ರಿಗಳ ಏನು ಮಾಡ್ತಾರೆ ಅಂದರೆ ಅವ್ರ ಸಿಟಿಸನ್ಸ್ಗಳಿಗೆ ಅವ್ರ ನಾಗರಿಕರಿಗೆ ಈ ಥರ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲಿಗೆ ವಿಸಿಟ್ ಮಾಡಿಬಿಡಿ ಶ್ರೀಲಂಕಾಗೆ ಅಂತ ಹೇಳಿಬಿಟ್ಟು ಒಂದು ಕರೆಯನ್ನು ಕೊಡ್ತಾರೆ. ಅದಲ್ಲದೆ ಇವರು ತುಂಬ ಫಾರಿನ್ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ, ಅದನ್ನು ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿ ಟೂರಿಸ್ಟ್ಗಳ ಸಂಖ್ಯೆ ಕೂಡ ತುಂಬ ಕಡಿಮೆ ಆಗಿರುತ್ತೆ. ಅಂದರೆ ಅವ್ರಿಗೆ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾದ ನಂತರ 2020ರಲ್ಲಿ ಕರೋನಾ ಬರುತ್ತೆ. ಆ ಕೊರೋನಾದಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಟೂರಿಸ್ಟ್ಗಳು ಯಾರೂ ಹೋಗೋದಿಲ್ಲ, ಅಲ್ಲಂತೂ ತುಂಬ ಸ್ತಬ್ಧ ಆಗಿಬಿಡುತ್ತೆ. ಇವರು ಡಿಪೆಂಡ್ ಆಗಿರೋದೇ ಅದ್ರ ಮೇಲೆ. ಬಟ್ ಇಲ್ಲಿ ಅನ್ನೋದು ಇನ್ಕಮ್ ಏನೂ ಬರೋದಿಲ್ಲ. ಬಟ್ ಇವರು ಫಾರಿನ್ ಡೆಪ್ತ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಮತ್ತು ರೀಪೇಮೆಂಟು ಮಾಡಬೇಕಾಗಿರುತ್ತೆ. ಬಟ್ ಇವ್ರಿಗೆ ಇನ್ಕಮ್ ಅನ್ನೋದು ಡಾಲರ್ ಮೂಲಕ ಬರೋದು ತುಂಬ ಕಡಿಮೆ ಇರುತ್ತೆ. ಈ ಕ್ರೈಸಿಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಇದಲ್ಲದೆ 2021ರಲ್ಲಿ ಶ್ರೀಲಂಕಾ ಏನು ಮಾಡುತ್ತೆ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇಂಪೋರ್ಟನ್ನು ಬ್ಯಾನ್ ಮಾಡಿಬಿಡುತ್ತೆ. ಅಂದರೆ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಕಂಪ್ಲೀಟಾಗಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಬೇಕು ಅನ್ನೋದನ್ನು ಶ್ರೀಲಂಕಾದಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಡುತ್ತೆ. ಅಂದರೆ ಶ್ರೀಲಂಕಾ ಏನು ಅಂದ್ಕೊಳ್ಳುತ್ತೆ ಅಂತಂದರೆ ಈ ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ದೀವಿ ಅಂತಂದರೆ ಅಂದರೆ ಡಾಲರ್ಸನ್ನ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಮಾಡ್ಕೋಬೋದು. ಅದಲ್ಲದೆ ನಾವು ಈ ಥರ
ಅಂದರೆ ಆರ್ಗಾನಿಕ್ ಫಾರ್ಮಿಂಗನ್ನು ಮಾಡ್ಕೊಂಡಿದ್ದೀವಿ ಅಂತ ದೇಶದಲ್ಲಿ ನಂಬರ್ 1 100% ಆರ್ಗಾನಿಕ್ ಫಾರ್ಮಿಂಗ್ ಮಾಡೋ ದೇಶ ಶ್ರೀಲಂಕಾ ಆಗುತ್ತೆ. ಮತ್ತು ರೈತರೆಲ್ಲ ಈ ಆರೋಗ್ಯವಾಗಿರ್ತಾರೆ ಈ ಆರ್ಗಾನಿಕ್ ಫಾರ್ಮಿಂಗನ್ನು ಮಾಡೋದ್ರಿಂದ, ಮತ್ತು ಈಸಿಯಾಗಿ ಹೆಚ್ಚು ಇಳುವರಿಯನ್ನು ತಗೋಬೋದು ಈ ಆರ್ಗಾನಿಕ್ ಫಾರ್ಮಿಂಗಿಂದ ಅಂತ ಹೇಳ್ಬಿಟ್ಟು ಆ ಥರ ದೇಶದ ರೈತರಿಗೆ ಕರೆ ಕೊಡ್ಬಿಡುತ್ತೆ. ಮತ್ತು ಇದರಿಂದ ತುಂಬ ರೈತರು ವ್ಯವಸಾಯ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲದೆ ಬೆಳೆಯನ್ನು ಬೆಳೆಯೋದಕ್ಕಾಗೋದಿಲ್ಲ. ಮತ್ತು ಈ ಆರ್ಗಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ ತುಂಬ ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ. ಸೊ ಅದು ಇಲ್ಲದೆ ಸುಮಾರು ರೈತರು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗದೆ ಫಾರ್ಮಿಂಗನ್ನು ಬಿಟ್ಬಿಡ್ತಾರೆ. ಇನ್ನೂ ಸ್ವಲ್ಪ ರೈತರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆರ್ಗಾನಿಕ್ ಫಾರ್ಮಿಂಗನ್ನು ಮಾಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅವರು ಅಂದ್ಕೊಂಡಷ್ಟು ಇಳುವರಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 1 ಎಕರೆಯಲ್ಲಿ ಒಂದು 30 ಮೂಟೆ ಇಳುವರಿ ಬರಬೇಕು ಅನ್ನೋ ಜಾಗದಲ್ಲಿ ಆರ್ಗಾನಿಕ್ ಫಾರ್ಮಿಂಗಿಂದ ಕೇವಲ 10 ಮೂಟೆ ಬಂದ್ಬಿಡುತ್ತೆ. ಸೊ ಈ ಥರ ತುಂಬ ನಷ್ಟಗಳನ್ನೋದು ತುಂಬ ಜಾಸ್ತಿ ಕಾಣ್ತಾರೆ ರೈತರು ಅಂತಲೇ ಹೇಳ್ಬೋದು ಈ ಆರ್ಗಾನಿಕ್ ಫಾರ್ಮಿಂಗಿಂದ. ಆರ್ಗಾನಿಕ್ ಫಾರ್ಮಿಂಗ್ ಅನ್ನೋದು ಅಷ್ಟೊಂದು ಸಿಂಪಲ್ ಅಲ್ಲ. ಅದು ಮಾಡಬೇಕು ಅಂದರೆ ಅದು ತುಂಬ ಪ್ಲಾನಿಂಗ್ ಇರಬೇಕಾಗುತ್ತೆ. ಪ್ಲಾನಿಂಗ್ ಮೂಲಕ ಮಾಡಿದ್ರೆ ಮಾತ್ರ ಆರ್ಗಾನಿಕ್ ಫಾರ್ಮಿಂಗ್ ಅನ್ನೋದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಶ್ರೀಲಂಕಾ ಈ ಆರ್ಗಾನಿಕ್ ಫಾರ್ಮಿಂಗನ್ನು ನಂಬಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡಿ ತುಂಬ ಫೇಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಥರ ಆರ್ಗಾನಿಕ್ ಫಾರ್ಮಿಂಗಿಂದ ಮಾಡಿದ್ರಿಂದ ಇಳುವರಿ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ತುಂಬ ಕಡಿಮೆ ಆದಾಗ ಫುಡ್ ಕ್ರೈಸಿಸ್ ಅನ್ನೋದು ಬರುತ್ತೆ. ಅಂದರೆ ಮಾರ್ಕೆಟಲ್ಲಿ ಬೇಕಾದಷ್ಟು ದಿನಸಿಗಳು ಸಿಗೋದಿಲ್ಲ. ಅವಾಗ ಏನು ಮಾಡುತ್ತೆ ಅಂದರೆ ಶ್ರೀಲಂಕಾದಲ್ಲಿ ಜನರಿಗೆ ಬೇಕಾದಷ್ಟು ಏನು ಊಟದ ಪದಾರ್ಥಗಳೇನಿರ್ತಾವಲ್ಲ ಅದು ಇರೋದಿಲ್ಲ. ಆವಾಗ ಶ್ರೀಲಂಕಾ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇವ್ರ ಹತ್ರ ಫಾರಿನ್ ರಿಸರ್ವ್ ಅನ್ನೋದು ಇರೋದಿಲ್ಲ. ಈಗಾಗಲೇ ಸಾಲಗಳಿಂದ ರನ್ ಆಗ್ತಾಯಿದೆ ಶ್ರೀಲಂಕಾ. ಇನ್ನು ಆಗಿರಬೇಕಾದ್ರೆ ಈ ಥರ ಫಾರಿನ್ ಇಂದ ಮತ್ತು ಫುಡ್ಡನ್ನು ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಇವ್ರಿಗೆ ಫಾರಿನ್ ರಿಸರ್ವ್ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ಮತ್ತೆ ಶ್ರೀಲಂಕಾ ಅನ್ನೋದು ಸಾಲಗಳನ್ನು ಮಾಡುತ್ತೆ. ಸಾಲ ಮಾಡಿ ಈ ಸಾಲಗಳನ್ನು ತೀರಿಸುತ್ತೆ, ಇಂಟ್ರೆಸ್ಟನ್ನು ಕಟ್ಟುತ್ತೆ, ಮತ್ತು ಮತ್ತೆ ಸಾಲ ಮಾಡ್ತಿದೆ. ಮತ್ತೆ ಈ ಥರ ಸಾಲವನ್ನು ಮಾಡಿಬಿಟ್ಟು ಮತ್ತೆ ಫುಡ್ಡನ್ನು ಕೂಡ ಇಂಪೋರ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಈ ಥರ ಮಾಡ್ತಾ ಅನ್ನೋದು ತುಂಬ ಕ್ರೈಸಿಸ್ ಅನ್ನೋದು ತುಂಬ ಅಂದರೆ ಅತಿಯಾಗಿ ಆಗ್ಬಿಡುತ್ತೆ ಶ್ರೀಲಂಕಾದಲ್ಲಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ದೇಶ ತಾನು ಪಡ್ಕೊಂಡಿರ್ತಕ್ಕಂಥ ಸಾಲವನ್ನು ಮತ್ತೆ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೀಗೆ ಹೇಳ್ತೀನಿ. ಈಗ ಪರ್ಸ್ನಲಾಗಿ ಯಾರಾದರೂ ನಾನು ಈ ಲೋನ್ ತಗೋಬೇಕು ಅಂದರೆ ನನ್ನ ಸಿಬಿಲ್ ಸ್ಕೋರ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಸಿಬಿಲ್ ಸ್ಕೋರನ್ನು ನೋಡಿಕೊಂಡು ಯಾವುದೇ ಒಂದು ಬ್ಯಾಂಕ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಏಜೆನ್ಸಿ ಆಗಿರ್ಬೋದು, ಅದನ್ನ ನನಗೆ ಲೋನನ್ನು ಕೊಡುತ್ತೆ. ಅದೇ ರೀತಿ ಯಾವುದೇ ಒಂದು ದೇಶ ಮತ್ತೊಂದು ದೇಶದಿಂದ ಸಾಲವನ್ನು ಪಡ್ಕೋಬೇಕು ಅಂತಂದರೆ ಅಲ್ಲಿ ಒಂದು ಫ್ಯಾಕ್ಟರ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ಥರ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಅನ್ನೋದು ಇರುತ್ತೋ ಅದೇ ಥರ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನೋದು ಪ್ರತಿಯೊಂದು ದೇಶಕ್ಕೂ ಇರುತ್ತೆ. ಈ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನೋದೇನಾದರೂ ಕಡಿಮೆ ಇದೆ ಅಂತಂದರೆ ಬೇರೆ ದೇಶಗಳಾಗಿರ್ಬೋದು, ಬೇರೆ ಬ್ಯಾಂಕುಗಳಾಗಿರ್ಬೋದು ಆ ದೇಶಕ್ಕೆ ಸಾಲ ಅನ್ನೋದನ್ನು ಕೊಡೋದಿಲ್ಲ. ಸೊ ಈ ಕ್ರೆಡಿಟ್ ರೇಟಿಂಗನ್ನು ಕೊಡೋದಕ್ಕೆ ಅಂತ ಕೆಲವೊಂದು ಏಜೆನ್ಸಿಗಳಿದ್ದಾವೆ. ಆ ಏಜೆನ್ಸಿಗಳು ಯಾವುವು ಅಂತ ನೋಡೋದಾದರೆ ಆ ಮೂಡೀಸ್ ರೇಟಿಂಗ್ ಅಂತ ಏಜೆನ್ಸಿ ಅಂತ ಆಗಿರ್ಬೋದು, ಮತ್ತು ಸ್ಟ್ಯಾಂಡರ್ಡ್ ಆ್ಯಂಡ್ ಪುವರ್ ರೇಟಿಂಗ್ ಏಜೆನ್ಸಿ ಆಗಿರ್ಬೋದು, ಮತ್ತು ಫೆಚ್ ರೇಟಿಂಗ್ ಅಂತ ಇವುಗಳು ರೇಟಿಂಗ್ಗಳನ್ನು ಕೊಡ್ಕೊಳ್ತಾ ಹೋಗ್ತವೆ. ಮತ್ತು ಈ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನೋದು ಕಡಿಮೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಶ್ರೀಲಂಕಾ ಏನು ಮಾಡುತ್ತೆ ಅಂದರೆ ಬೇರೆ ದೇಶಗಳಿಂದ ಹೊಸ ಸಾಲವನ್ನು ತಗೊಂಡು ಹಳೆ ಸಾಲವನ್ನು ತೀರಿಸಲಿಕ್ಕೆ ಶುರು ಮಾಡೋಗುತ್ತೆ. ಈ ಥರ ಹಳೆ ಸಾಲವನ್ನು ತಗೊಳ್ಳೋದು ಮತ್ತು ಹೊಸ ಸಾಲವನ್ನು ತಗೊಳ್ಳೋದು, ಹಳೆ ಸಾಲವನ್ನು ತೀರಿಸೋದು, ಈ ಥರ ತಗೊಳ್ತಾ ಏನಾಗುತ್ತೆ ಅಂದರೆ ಇದಕ್ಕೆ ಫಾರಿನ್ ಡೆಪ್ತ್ ಅನ್ನೋದು ತುಂಬ ಹೆವಿ ಆಗಿಬಿಟ್ಟು ಈ ಕ್ರೈಸಿಸ್ಗೆ ಮೇನ್ ರೀಸನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಶ್ರೀಲಂಕಾ ಈ ಥರ ಪರಿಸ್ಥಿತಿಗೆ ಬರೋದಕ್ಕೆ ಮೇನ್ ರೀಸನ್ಗಳನ್ನು ನೋಡೋದಾದರೆ ಅಂದರೆ ಕೆಲವೊಂದೇ ಕ್ಯಾಟಗರಿಗಳ ಮೇಲೆ ಡಿಪೆಂಡ್ ಆಗಿರೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅವರು ಫಾರಿನ್ ಟೂರಿಸ್ಟ್ ಇಂದ ಬರ್ತಕ್ಕಂಥ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರು. ಅದಲ್ಲದೆ ಕಾಫಿ ಮತ್ತು ಟೀ ಇಂಪೋರ್ಟ್ ಮಾಡೋದು ಇಷ್ಟರ ಮೇಲೆ ಡಿಪೆಂಡ್ ಆಗಿದ್ರು. ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ ಕಡೆ ಇವರು ಗಮನವನ್ನು ಕೊಡದೇ ಇರೋದಾಗಿರ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವರು ಮೇಜರ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವರೇನು ಆರ್ಗಾನಿಕ್ ಫಾರ್ಮಿಂಗನ್ನು ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದನ್ನು ಕರೆಕ್ಟಾಗಿ ಪ್ಲಾನಿಂಗಾಗಿ ಇಂಪ್ಲಿಮೆಂಟ್ ಮಾಡದೆ ಅಲ್ಲಿ ತುಂಬ ಫೇಲ್ಯೂರ್ ಆದರು ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ರೀಸನ್ಗಳಿಂದ ಶ್ರೀಲಂಕಾ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಶ್ರೀಲಂಕಾ ಏನು ಮಾಡುತ್ತೆ ಅಂದರೆ ಡೆಪ್ತ್ ರಿಸ್ಟ್ರಕ್ಚರಿಂಗ್ ಅಂತ ಮಾಡುತ್ತೆ. ಸೊ ಹಂಗಂದ್ರೆ ಏನಪ್ಪ ಅಂತಂದ್ರೆ ಈಗ ಎಲ್ಲ ದೇಶಗಳಿಂದ ಸಾಲವನ್ನು ಪಡ್ಕೊಂಡಿರ್ತಲ್ಲ ಆ ಸಾಲಕ್ಕೆ ಏನು ಇಂಟ್ರೆಸ್ಟ್ ಇವ್ರು ಪೇ ಮಾಡಬೇಕಾಗಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆ ದೇಶಗಳಿಗೆ. ಅದಲ್ಲದೆ ಒಂದು ಅವಧಿಯನ್ನು ಕೊಟ್ಟಿರ್ತಲ್ಲ ಅದನ್ನ ಇನ್ನೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೇಳೋದು. ಈಗ ಒಂದು 10 ವರ್ಷ ಅಂತಿದೆ ಅಂತಂದರೆ ಅದನ್ನ ಒಂದು 20 ವರ್ಷ ಅಂತ ಮಾಡೋದು. ಸೊ ಆವಾಗ ಇಲ್ಲೆಲ್ಲ ಏನು ಕಟ್ತಿದ್ರಲ್ಲ ಸಾಲ ಮತ್ತು ಬಡ್ಡಿ ಅದನ್ನೆಲ್ಲ ಜನರ ಮೇಲೆ ಇನ್ವೆಸ್ಟ್ ಮಾಡಿ, ಅಂದರೆ ಜನರ ಬದುಕುಗಳಿಗೆ, ಅಂದರೆ ಈಗೇನು ಅವ್ರಿಗೆ ಊಟಕ್ಕೂ ಇಲ್ಲದೆ ಇರೋ ಪರಿಸ್ಥಿತಿ ಇದೆ ಅಲ್ವಾ, ಆ ಥರ ಇನ್ವೆಸ್ಟ್ ಮಾಡಿ ಅವರ ಬದುಕುಗಳನ್ನು ಸರಿಪಡಿಸ್ಬೋದು ಅನ್ನೋದು ಅದರ ಮೋಟೋ ಅಂತಲೇ ಹೇಳ್ಬೋದು. ಅದಲ್ಲದೆ ಈಗೇನು ಮಾಡಿದೆ ಅಂತಂದರೆ ಶ್ರೀಲಂಕಾ ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಅನ್ನೋದನ್ನ ಬ್ಯಾನ್ ಮಾಡಿತ್ತಲ್ಲ, ಆ ಬ್ಯಾನನ್ನು ಈಗ ರದ್ದು ಮಾಡಿದೆ. ಈಗೆಲ್ಲ ಯಾರೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಇಂಪೋರ್ಟರ್ಸ್ ಇದ್ರಲ್ಲ ಅವರೆಲ್ಲ ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಮೊದಲು ಯಾವ ಥರ ಬೆಳೆಗಳನ್ನು ಬೆಳೀತಾ ಇದ್ರಲ್ಲ ಆ ಥರ ಹೆಚ್ಚು ಇಳುವರಿಯನ್ನು ಪಡ್ಕೊಂಡು ಮತ್ತು ಈ ಕ್ರೈಸಿಸನ್ನು ಓವರ್ಕಮ್ ಮಾಡ್ಬೋದು ಅಂತ
ಈ ಥರ ಡೆಪ್ತ್ ರೀಸ್ಟ್ರಕ್ಚರಿಂಗ್ ಮಾಡಲಿಕ್ಕೆ ಶ್ರೀಲಂಕಾ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ನಮ್ಮ ನೆರೆ ರಾಷ್ಟ್ರ ಈ ಕ್ರೈಸಿಸಿಂದ ಹೊರಬರಲಿ ಅಂತ ಬೇಡ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡೋ ಮೂಲಕ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.